ನಮಸ್ಕಾರ. ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಅತ್ಯಂತ ಅದ್ದೂರಿಯಿಂದ ನಡೀತಾ ಇದೆ. ಈ ಅದ್ದೂರಿಗೊಬ್ರು ಕಾರಣಕರ್ತರಿದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ಬೆಳ್ತಂಗಡಿ ತಾಲೂಕಲ್ಲಿ ಬ್ರಹ್ಮಕಲಶೋತ್ಸವನ್ನ ಈ ರೀತಿ ವೈಭವದ ರೀತಿಯಲ್ಲಿ, ಬರೀ ಉಜಿರೆ ಮಾತ್ರ ಅಲ್ಲ, ಬ್ರಹ್ಮಕಲಶೋತ್ಸವನ ಒಂದು ಹಬ್ಬದ ರೀತಿಯಲ್ಲಿ ಮಾಡ್ಬೋದು ಅನ್ನೋದಕ್ಕೆ ಅವರೇ ಸಾಕ್ಷಿ. ಅವರು ತೋರಿಸ್ಕೊಟ್ಟಿದಂತಹ ದಾರಿಯಿಂದ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಅದ್ದೂರಿಯಿಂದ ವೈಭವವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಒಂದು ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಅದು ಬೇರಾರು ಅಲ್ಲ, ಈ ಒಂದು ವಿಜಯ ಗೋಪುರದ ನಿರ್ಮಾಣದ ಸಮಿತಿ ಅಧ್ಯಕ್ಷರಾಗಿದ್ರು, ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾಗಿದ್ದಾರೆ. ಬೇರಾರು ಅಲ್ಲ, ನಮ್ಮ ನೆಚ್ಚಿನ ಈ ಭಾಗದ ಅನೇಕ ಜನರ ಕಣ್ಣೊರೆಸುವಂತಹ, ಅನೇಕ ಜನರಿಗೆ ಉದ್ಯೋಗವನ್ನು ನೀಡಿರುವಂತಹ, ಅನೇಕ ಯುವಕರಿಗೆ ಸ್ಫೂರ್ತಿಯನ್ನು ನೀಡಿರುವಂತಹ ವ್ಯಕ್ತಿ ಶಶಿಧರ್ ಶೆಟ್ಟಿ ಬರೋಡ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಿಮ್ಮನ್ನ ಹೊಗಳಲಿಕ್ಕೆ ಯಾವುದೇ ಪದಗಳು ಸಾಕಾಗಲ್ಲ. ನಾನು ಬ್ರಹ್ಮಕಲಶೋತ್ಸವದ ಮಾತ್ರ ಮಾತಾಡ್ತೀನಿ. ಬೆಳ್ತಂಗಡಿಯಲ್ಲಿ ಒಂದು ಬ್ರಹ್ಮಕಲಶೋತ್ಸವ ಈಗ ಅದ್ದೂರಿಯಿಂದ ನಡೀತಾ ಇದೆ. ಬ್ರಹ್ಮಕಲಶೋತ್ಸವ ಒಂದು ವಿಭಿನ್ನವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತರು ಬೇರಾರು ಅಲ್ಲ, ಶಶಿಧರ್ ಶೆಟ್ಟಿ ಬರೋಡ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಲ್ವಾ? ಹಾಗೆಲ್ಲ ಎಲ್ಲವನ್ನು ಮಳಿಸಿಕೊಡುವವರು ಜನಾರ್ದನ ಸ್ವಾಮಿ ದೇವರು. ಯಾರ್ಯಾರಿಗೆ ಎಲ್ಲೆಲ್ಲಿಗೆ ಯಾವ ರೀತಿ ಯಾವಾಗ ಹೋಗ್ಬೇಕಂತೇಳಿ ನಿರ್ಧಾರ ಮಾಡುವವರು ಜನಾರ್ದನ ಸ್ವಾಮಿ ಮತ್ತು ಮಂಜುಳೇಶ್ವರ ದೇವರು, ಸಹ ಪರಿವಾರ ದೇವಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನನ್ನಿಂದ ಒಬ್ಬನಿಂದಾಗಿ ಇವರು ಕಾರ್ಯಕ್ರಮ ಎಲ್ಲ ಉಜಿರೆಯಿಂದ ಹೊರಗಡೆಗಳು ಕೂಡ ಎಲ್ಲ ಜಾತಿಯವರು ಸೇರಿಕೊಂಡು, ಎಲ್ಲ ಧಾರ್ಮಿಕವರು ಸೇರಿಕೊಂಡು ಈ ಶ್ರದ್ಧೆಯ ಕಾರ್ಯಕ್ರಮವನ್ನು, ವಿಜಯ ಗೋಪುರವನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಬ್ರಹ್ಮಕಲೋತ್ಸವದ ನಾವು 8ನೇ ದಿವಸದ ಕಾರ್ಯಕ್ರಮ ಇವತ್ತು ನಿಂತುಕೊಂಡಿದೆ. ಭಾಳ ಇಷ್ಟ ತನಕ ಭಾಳ ಅದ್ದೂರಿಯಾಗಿ ಈ ಕಾರ್ಯಕ್ರಮ ಬರ್ತಾ ಇದೆ. ಅದ್ದೂರಿಗಿಂತ ಪೂರ್ವಕವಾಗಿ ಕಾರ್ಯಕ್ರಮ ನಿರ್ವಹಿಸಲಿಕ್ಕೆ ತುಂಬ ಸಂತೋಷವನ್ನು ಪಡ್ತಾರೆ. ನನಗೊಂದು ಅನಿಸೋದೇನು ಅಂತ ಹೇಳಿದ್ರೆ, ಮೊದಲು ಕೂಡ ಬೆಳ್ತಂಗಡಿ ತಾಲೂಕಲ್ಲಿ ಬ್ರಹ್ಮಕಲಶೋತ್ಸವ ನಡೀತಾ ಇತ್ತು ಬೇರೆ ಬೇರೆ ದೇವಸ್ಥಾನಗಳಲ್ಲಿ. ಆದ್ರೆ ಶಶಿಧರ್ ಶೆಟ್ಟಿಯನ್ನು ಅಲ್ಲಿ ಕರ್ಕೊಂಡು ಬಂದ್ರು ಅಧ್ಯಕ್ಷರು ಮಾಡ್ತಾರೆ, ಅಥವಾ ಸಲಹೆಗಾರರು ಮಾಡ್ತಾರೆ, ಸಂಚಾಲಕರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಆಗಿರುವಂತಹ ಬದಲಾವಣೆಗಳನ್ನ ನಾನು ಗಮನಿಸಬಹುದು. ದೇವಸ್ಥಾನ ಒಳಗಡೆ ಬದಲಾವಣೆ ಆಗಿರ್ಬೋದು, ಅಭಿವೃದ್ಧಿಗಳಾಗಿರ್ಬೋದು. ಮೇ ಬಿ ಇದು ಶಶಿಧರ್ ಶೆಟ್ಟಿ ಅವರಿಂದ ಮಾತ್ರ ಸಾಧ್ಯ ಅಂತ ಮತ್ತೊಂದ್ಸಲ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಇಲ್ಲ, ಖಂಡಿತ ಅಲ್ಲ. ಕಾಲಕ್ಕೆ ಬೇಕಾದ ರೀತಿಯಲ್ಲಿ ದೇವರು ಅದನ್ನ ಮಾಡಿಸ್ತಾರೆ, ಒಬ್ಬರ ವ್ಯಕ್ತಿಯನ್ನ ಕಳಿಸ್ತಾರೆ ಅಂತ ನಾವು ಕಾಲಕ್ಕೆ ಈಗಿನ ಕಾಲಕ್ಕೆ ಬೇಕಾದ ರೀತಿಯಲ್ಲಿ ದೇವರ ವ್ಯವಸ್ಥೆಯನ್ನು ಮಾಡಿಕೊಳ್ತಾರೆ. ಕಾಲಕ್ಕೆಲ್ಲ ಬದಲಾಗ್ತದೆ. ಆ ರೀತಿಯಾಗಿ ಕೆಲವು ದೇವಸ್ಥಾನ ಬದಲಾವಣೆಯನ್ನು ಕಂಡಿದ್ದೇವೆ. ಇಲ್ಲಿ ಅನೇಕ ಬದಲಾವಣೆಗಳು ಆಗಿದೆ. ಇಲ್ಲಿ ಹಿರಿಯರಾದಂಥ ವಿಜಯರಾಘ ಭಟ್ರು ಅವರು ಉಜಿರೆಗೆ ದನಿಗಳು ಅಂತೇಳಿ, ಆಗಿರ್ಬೇಕಾದ್ರೆ ಅವರು ಎಲ್ರಿಗೆ ಹೆಲ್ಪನ್ನು ಮಾಡಿರ್ಬೇಕು, ಇಲ್ಲದೆ ಕೆಲಸ ಇರ್ಬೇಕು, ಇಲ್ಲಾಂದ್ರೆ ಯಾರಿಗಾದ್ರೂ ಕೊಟ್ಟಿರ್ಬೇಕು. ಈ ರೀತಿಯಲ್ಲಿ ಭೂಮಿಯನ್ನು ಕೊಟ್ಟಿರ್ಬೇಕು, ಅಂಗಡಿಗಳನ್ನು ಕೊಟ್ಟಿದ್ದಾರೆ. ಈ ರೀತಿ ಮೊದಲಿಂದಲೇ ಬಾಂಧವ್ಯ ಇರುವಂಥ ಏಕೈಕ ದೇವಸ್ಥಾನ ಅಂತ ಕೇಳೋದು ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನ. ಇಲ್ಲಿ ಬಂದು ನಾವೇನು ಬದಲಾವಣೆ ಮಾಡಲಿಕ್ಕಿಲ್ಲ. ಆಲ್ರೆಡಿ ಇದು ಬದಲಾವಣೆ ಆಗಿದೆ. ಅದರಲ್ಲಿ ಕೂಡ ಈ ವರ್ಷ ತಂದೆಯಂತೆ ಮಗ ಎನ್ನುವ ರೀತಿಯಲ್ಲಿ ಶರತ್ ಭಟ್ರು ಸುಮಾರು 4600 ಮನೆಗಳಿಗೆ ಜಾತಿ ಭೇದ ನೋಡದೆ ಭೇಟಿ ಕೊಟ್ಟಿದ್ದಾರೆ. ಅದರ ಕಾರಣವಾಗಿ ಇಷ್ಟೊಂದು ಜನ ಬರಲಿಕ್ಕೆ ಸೇರ್ಲಿಕ್ಕೆ ಇನ್ನೊಂದು ಕಾರಣ ಏನು ಕೇಳಿದ್ರೆ ಅದು ಶರತ್ ಭಟ್ರು ಮನೆಗೆ ಬೆಳಿಗ್ಗೆಯಿಂದ ಸುಮಾರು 6 ಗಂಟೆಯಿಂದ 8:30 ತನಕ ಸುಮಾರು 4600 ಮನೆಗಳು ತಂಡದೊಂದಿಗೆ ಭೇಟಿ ಕೊಟ್ಟಿದ್ದೆ. ಎಲ್ಲರೂ ಪುನೀತರಾಗಿದ್ದಾರೆ, ಪಾವನರಾಗಿದ್ದಾರೆ. ಆ ರೀತಿಯಲ್ಲಿ ಜನಾರ್ದನ ಸೇವೆಗೆ ಎಲ್ಲರೂ ಬಂದಿದ್ದಾರೆ ಅಂತ ತುಂಬಾ ಇಷ್ಟಪಡ್ತೇನೆ. ಸರ್, ಒಂದು ಕಡೆ ನಮ್ಮ ಈ ಬ್ರಹ್ಮಕಲಶ ಮಾದರಿ ಬ್ರಹ್ಮಕಲಶ ಆಗಿ ನೆರವೇರ್ತಾ ಇದೆ. ಅದರಲ್ಲಿ ನಿಮ್ಮ ಒಂದಷ್ಟು ವಿನೂತನವಾದ ಪರಿಕಲ್ಪನೆಗಳನ್ನ ನಾವು ನೋಡ್ಬೋದು. ಒಬ್ಬರಿಗೆ ಸೇವೆ ಆಗಿರ್ಬೋದು, ಸಸ್ಯದಾನ ಆಗಿರ್ಬೋದು, ವಸ್ತ್ರದಾನ ಆಗಿರ್ಬೋದು, ಇಂತ ಹಲವಾರು ವಿನೂತನ ಪರಿಕಲ್ಪನೆಗಳನ್ನ ಪರಿಚಯಿಸಿದ್ರೆ ಇದ್ರ ಬಗ್ಗೆ ಅಂತಾರೆ ಈ ಒಂದು ಪ್ಲಾನ್ ಎಲ್ಲಿಂದ? ನಮ್ಮ ಮೊದಲಿನ ಕಾಲದಲ್ಲೂ ಕೂಡ ಎಲ್ಲರೂ ಸೇರಿಕೊಂಡು ದೇವರಿಗೆ ಸೇವೆಯನ್ನೇ ಮಾಡುವಂಥದ್ದು. ಅದರಲ್ಲಿ ಕಾಲಕ್ಕೆ ಬಂದಾಗ ಮೊದಲು ಹೇಗೆ ಅಂತ ಕೇಳಿದ್ರೆ ಪ್ರತಿ ಮನೆಯಿಂದ ಒಂದು ವಸತ್ತು ಯಾವುದಾದ್ರೂ ಫಲವಸ್ತುಗಳು ಗಿಡದಿಂದ ಮರದಿಂದ ಬಂದಾಗ ಅದನ್ನು ಮೊದಲು ಸಮರ್ಪಣೆ ಮಾಡೋದು ದೇವರಿಗೆ ಅಂತ ಇತ್ತು. ಕಾಲ ಬದಲಾಗಿದೆ. ಕೃಷಿ ಕೂಡ ಈಗ ಕಡಿಮೆ ಇರುವ ಸಂದರ್ಭದಲ್ಲಿ ಜನರು ಹೊರಗಾಣಿಕೆ ಮುಖಾಂತರವಾಗಿ ಮನೇಲಿ ಇಲ್ಲಿದ್ರು ಕೂಡ ಹೊರಗಿನ ತೆಗೆದು ದೇವರಿಗೆ ವರ್ಷಕ್ಕೊಂದು ಸಮರ್ಪಣೆ ಮಾಡಿ ನಾವು ನೋಡ್ತಾ ಇದ್ದೇವೆ. ಬಹಳ ಅದ್ದೂರಿಯಾಗಿ ಇಲ್ಲಿ ಹೊರಗಾಣಿಕೆ ಬಂದಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಆ ರೀತಿಯಾಗಿ ಇವತ್ತು ಇಲ್ಲಿ ಹೊರಕಾಣಿಕೆ ಬರುವ ಸಂದರ್ಭದಲ್ಲಿ ಎಲ್ಲ ಉಗ್ರಾಣವನ್ನು ಅಲಂಕಾರ ಮಾಡಿ, ಹೊರಕಾಣಿಕೆಯ ವ್ಯವಸ್ಥೆಯನ್ನು ಅಲಂಕಾರ ಮಾಡಿ ಬಹಳ ಒಳ್ಳೆ ರೀತಿಯಲ್ಲಿ ಅದನ್ನು ಸಮರ್ಪಣೆ ಮಾಡಿದ್ದಾರೆ. ಇಲ್ಲಿ ಅನ್ನದಾನ ಸೇವೆ ಇದೆ. ಪ್ರತಿಯೊಬ್ಬರು ಕೂಡ ಒಂದು ಮುಷ್ಟಿ ಅಕ್ಕಿಯನ್ನು ಹಾಕಿದ್ರೆ ಎಷ್ಟು ಅಕ್ಕಿ ಇರ್ತದೆ ನಮಗೆ ಗೊತ್ತಿರುವುದಿಲ್ಲ. ಅದ್ರಲ್ಲಿ ಎಷ್ಟು ಅಕ್ಕಿ ಇದೆ, ಎಷ್ಟು ಅನ್ನ ಆಗ್ತದೆ, ಎಷ್ಟು ಜನ ಊಟ ಮಾಡ್ತಾರೆ ಅನ್ನುವಂಥ ಪ್ರತೀತಿ ನಮಗೆ ಗೊತ್ತಿರುವುದಿಲ್ಲ. ಅದಕ್ಕೆ ಮುಷ್ಟಿ ಅಕ್ಕಿ ಸಮರ್ಪಣೆ ಅಂತ ಹೇಳಿ ತನ್ನದು ಒಂದು ಪಾಲು ಇರಲಿ ಅಂತ. ಮೊದಲು ನೀವು ನೋಡಿರ್ಬೋದು, ಮನೆಯಲ್ಲಿ ಒಬ್ಬರಿಗೆ ಅಕ್ಕಿಯನ್ನು ಕೊಡುವಾಗ ಅದರಿಂದ ಒಂದು ಮುಷ್ಟಿಯನ್ನು ತೆಗೆದು ಬಡಿಗಿಡ್ತಿದ್ದು. ಅಂದ್ರೆ ನಾನು ಮಾಡುವಂಥ ಊಟದಿಂದ ಒಂದು ಮುಷ್ಟಿಯನ್ನು ಇನ್ನೊಬ್ಬರಿಗೆ ಅದು ಫಲದಾಯ ಆಗಲಿ ಅಂತ ದೃಷ್ಟಿಯಲ್ಲಿ ಎತ್ತಿಡ್ತಾ ಇದ್ರು. ಅದೇ ಕಾರ್ಯಕ್ರಮನ ಇವತ್ತು ನಾವಿಲ್ಲಿ ಮಾಡಿದ್ದೇವೆ. ಸಹಸ್ರಾರು ಜನರು ಅದರಲ್ಲಿ ಭಾಗಿಯಾಗಿದ್ದಾರೆ. 10 ರೂಪಾಯಿಂದ ಹಿಡಿದು ಲಕ್ಷ ಕೊಟ್ಟವರಿಗೂ ಅದೇ ರೀತಿಯ ಮನೋಭಾವನೆಯಿಂದ ಆ ಹಿಡಿ ಅಕ್ಕಿ ಸಮರ್ಪಣೆ ಆಗ್ತಾ ಇದೆ. ಬಹಳ ಒಳ್ಳೆ ರೀತಿಯ ಅನ್ನ ಸಂತರ್ಪಣೆ ತುಂಬಾ ಇಷ್ಟಪಡ್ತೇನೆ. ಇನ್ನು ಸಸ್ಯದಾನ ಅಂತ ಕೇಳಿದ್ರೆ ಈಗ ಎಷ್ಟು ದೊಡ್ಡ ಕಾರ್ಯಕ್ರಮ ಆಗ್ಬೇಕಾದ್ರೆ
ಕೆಲವು ನಾವು ಮರಗಿಡಗಳನ್ನ ಕಡ್ದಿರ್ಬೋದು. ಯಾಕಂದ್ರೆ ಈ ಅಲಂಕಾರಕ್ಕೆ ಬೇಕಾದಂತ ಅಡಿಕೆ ಮರಗಳು, ದೇವರಿಗೆ ಬೇಕಾದಂತ ಹಲಸಿನ ಮರಗಳು, ಇನ್ನು ಬೇರೆ ಬೇರೆ ರೀತಿಯಾದಂತ ಮರಗಳನ್ನ ನಾವು ಕಡಿದು ದೇವರಿಗೆ ಅದರ ಬೇಕಾದಂತ ವಿನ್ಯಾಸಗಳನ್ನ ಮಾಡಿದ್ದೇವೆ. ಆದ್ರೆ ನಮ್ಮ ಹಿರಿಯರ ಮಟ್ಟ ಅಂತ ನಮ್ಮ ಮರಗಳು ನಾವೇನು ನಡ್ಲಿಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ನಾವು ಸಸ್ಯದಾನವನ್ನು ಮಾಡಲಿಕ್ಕೆ ಹಲಸಿನ ಮರವನ್ನ ಕೊಡ್ಲಿಕ್ಕೆ ಇದ್ದೇವೆ. ಇನ್ನೊಂದು ಕಾಲ ಬರುವಾಗ ಆ ಮರದಿಂದ ದೇವರಿಗೆ ಇನ್ನೊಂದು ಏನಾದರೂ ವಸ್ತುಗಳ ಸಮರ್ಪಣೆ ದೃಷ್ಟಿಯಲ್ಲಿ ಆ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಒಂದು ರೀತಿಯಲ್ಲಿ ಪ್ರಕೃತಿಯನ್ನು ಉಳಿಸುವಂತ ಕಾರ್ಯಕ್ರಮ ಕೂಡ ಇಲ್ಲಿಂದ ನೆರವೇರಿಸಲಿದೆ. ಇನ್ನು ವಸ್ತ್ರದಾನ ದೇವರಿಗೆ ಹೇಳ್ತಾರೆ ನೋಡಿ, ಹೊಟ್ಟೆಗೆ ಅನ್ನ ಮೈಮುಟ್ಟಿಗೆ ಮೈಗೆ ಬಟ್ಟೆ ಅಂತೇಳಿ ಆ ಕಾರ್ಯಕ್ರಮ ಕೂಡ ದೇವರು ರಥಾರೂಢನಾಗಿ, ಅಂದ್ರೆ ದೇವರಿಗೆ ಹೊಸದಾದ ವಿಜಯ ಗೋಪುರ ಆಗಿದೆ, ಬ್ರಹ್ಮರಥ ಆಗಿದೆ, ಪುಷ್ಪರಥ ಬಂದಿದೆ. ಹೊಸ ರಥದಲ್ಲಿ ದೇವರು ರಥಾರೂಢನಾಗಿ ಅಶ್ವತ್ಥ ಕಟ್ಟೆಯಲ್ಲಿ ಹೋದಾಗ ಅಲ್ಲಿ ಪ್ರಸನ್ನನಾಗಿರುವಂತ ಭಾವನೆ ನಮ್ಗೆ ಇರ್ತದೆ. ಆ ಹೊತ್ತಿನಲ್ಲಿ ಸುಮಾರು 5,000ಕ್ಕಿಂತ ಮೇಲ್ಪಟ್ಟವರಿಗೆ ವೇಷ್ಟಿ ಮತ್ತು ಸೀರೆಯ ದಾನಿಗಳಿಂದ ಸಂಗ್ರಹಿಸಿ ಅದನ್ನು ಸಮರ್ಪಣೆ ಆಗ್ಲಿಕ್ಕಿದೆ. ಎಲ್ಲರೂ ಭಕ್ತರು ಅದರಲ್ಲಿ ಪಾಲ್ಗೊಳ್ಬೇಕಂತ ವಿನಂತಿಯನ್ನು ಮಾಡ್ತೇವೆ. ಸಾಮಾನ್ಯವಾಗಿ ಉದ್ಯಮಿಗಳು ಶ್ರೀಮಂತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ದುಡ್ಡನ್ನ ಜಾಸ್ತಿ ಮಾಡ್ಲಿಕ್ಕೆ ನೋಡ್ತಾರೆ. ಆದ್ರೆ ಶಶಿಧರ್ ಶೆಟ್ಟರ್ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನಮ್ಮ ಎಲ್ಲ ಬೆಳ್ತಂಗಡಿ ತಾಲೂಕಿನ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಒಂದೊಂದು ದೇವಸ್ಥಾನಗಳಿಗೆ 50 ಲಕ್ಷ, 1 ಕೋಟಿ. ಈಗ ಕೆಲವು ಕಡೆ ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಶಶಿಯಣ್ಣ ಉಳ್ಳೇರ್ ನಮಗೆ ಧೈರ್ಯ ಆಗಂತೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ ದೇವರ ನಡುವಿನ ಅಂತ ಬಾಂಧವ್ಯ ಯಾವ ಕಾರಣಕ್ಕೋಸ್ಕರ? ಇಲ್ಲ, ತಾವು ಪಂಢರಾಪುರದ ಪುಂಡಲಿಕ ದೇವರನ್ನ, ವರದ ಪಾಂಡುರಂಗ ದೇವರನ್ನು ನೋಡಿರ್ಬೋದು. ಅಲ್ಲಿ ಹೇಗೆ ಅಂತ ಕೇಳಿದ್ರೆ, ನಾವು ಗಂಟೆಗಟ್ಟಲೆ ಲೈನ್ ಅಲ್ಲಿ ನಿಂತಿರ್ತೇವೆ, ನಮ್ಮ ಕಾಲಲ್ಲಿ ಧೂಳು ಇರ್ತದೆ. ಪಂಢರಾಪುರ ಹೇಗೆ ಅಂತ ಕೇಳಿದ್ರೆ, ಅಲ್ಲಿ ಹಾಲ್ ಅಲ್ಲಿ ನಾವು ನಿಂತಿರುವಾಗ ನಮ್ಮ ಪಾದದ ಧೂಳು ಅಲ್ಲಿ ಹಾಲ್ ಅಲ್ಲಿ ಇರ್ತದೆ. ದೇವರಿಗೆ ನಮಗೆ ಬೇಕು ಏನಂದ್ರೆ ದೇವರಿಗೆ ಸಮರ್ಪಣೆ ಅಂತ ಗಂಧ. ನಮಗೆ ದೇವರಿಗೆ ಏನು ಬೇಕಂತ ಕೇಳಿದ್ರೆ ಪಂಢರಾಪುರದಲ್ಲಿ ನಾವು ನಿಂತ ಧೂಳನ್ನ ಸಾಯಂಕಾಲ ಅದನ್ನೆಲ್ಲವನ್ನ ಗುಡಿಸಿ ಸಾರಿಸಿ ಆ ನೀರಿನಲ್ಲಿ ಪವಿತ್ರಗೊಳಿಸಿ ಆ ಧೂಳನ್ನ ದೇವರಿಗೆ ಸಮರ್ಪಣೆ ಮಾಡ್ತೀವಿ. ಇದು ಭಕ್ತರಿಗೆ ಮತ್ತೆ ದೇವರಿಗೆ ಇರುವಂತ ಸಂಬಂಧಗಳು. ಹಾಗಾಗಿ ನಾವು ಮಾಡಿದಂತ ಏನಲ್ಲ, ನಾವು ಮಾಡುದಲ್ಲ. ಈಗ ನಾನು 10 ದಿವಸ ಇಲ್ಲೇ ಇದ್ದೇನೆ, ನನ್ನ ವ್ಯಾಪಾರದ ತಲೆಬಿಸಿ ಇಲ್ಲ ನನಗೆ. ಯಾವ್ದಾದ್ರು ದೇವರು ನೋಡಿಕೊಳ್ತಾರೆ. ನಾವು ಸಮರ್ಪಣಾ ಭಾವನೆ ಇದ್ರೆ ನಮ್ಮ ಎಲ್ಲವನ್ನು ಕೂಡ ಜನಾರ್ದನ ಸ್ವಾಮಿ ನೋಡ್ಕೊಳ್ತಾ ಇದ್ರಂತ ಭಾವನೆ ಇದೆ. ಆ ಭಾವನೆಯಿಂದ ನಾವೆಲ್ಲ ದೇವರ ಸೇವೆಯನ್ನೇ ಮಾಡಬೇಕು. ಇಲ್ಲಿ ಬಂದಾಗ ಕಲಿಯುಗದಲ್ಲಿ ಕೊಡ್ತೇನೆ ಅಂತ ಹೇಳುದೇ ಬಹಳ ದೊಡ್ಡ ಸಂಗತಿ. ಇಂಥವರು ಸತ್ಯ ಅನುಸಾರಕ್ಕೂ ಅದನ್ನ ಕೊಡ್ತಾ ಇದ್ದಾರೆ. ಇವರಿಗೆ ಎಲ್ರಿಗೂ ಯಾರೆಲ್ಲ ಇದು ದಾನಿಗಳು ಇದರಲ್ಲಿ ಪಾಲ್ಗೊಂಡಿದ್ದಾರ, ಯಾರೆಲ್ಲ ಕರ ಸೇವನೆ ಮಾಡಿದಾರ, ಯಾರೆಲ್ಲ ಶ್ರಮದಾನ ಮಾಡಿದಾರ, ಅವ್ರಿಗೆಲ್ರಿಗೂ ದೇವರು ಆಯುರ್ವೇದ ಬಗ್ಗೆ ಕೊಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ನಾನು ಬಲವಾಗಿ ನಂಬಿದಂಥವನು. ಹಾಗಾಗಿ ಒಬ್ಬರಂತಲ್ಲ, ಧೈರ್ಯ ನಮಗೆ ಕೊಡೋದು ದೇವರ ಮೇಲೆ ಧೈರ್ಯ ಇಟ್ಟು ನಾವು ಹಿಡಿಯುದು. ಹಾಗೆ ಒಟ್ಟಾಗಿ ದೇವರ ಬ್ರಹ್ಮಕಲಶ ಬಹಳ ಅದ್ದೂರಿಯಾಗಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷವನ್ನ ಪಡ್ತೇನೆ. ಸರ್, ಒಂದು ಕೊನೆಯ ಪ್ರಶ್ನೆ. ನಾವು ನೋಡ್ಬೋದು, ನಾವು ಹಲವಾರು ಬಾರಿ ಶಶಿಧರ್ ಶೆಟ್ಟಿ ಬರೋಡ ಅಂತ ಹೆಸರನ್ನ ಕೇಳ್ತಾ ಇದ್ವಿ. ಬಾರಿ ದೊಡ್ಡ ಜನಪ್ಪ, ಇವ್ರು ಬಂದ್ರೆ ನಮ್ಗೆ ಗೊತ್ತಾಗ್ತದೆ, ಹೋ ಇವ್ರು ಶಶಿಧರ್ ಶೆಟ್ಟಿ, ಆ ತರ ಅನಿಸ್ತಾ ಇತ್ತು. ಆದ್ರೆ ನೀವು ಇಲ್ಲಿ ಬಂದು ನಮ್ಮ ಎಲ್ಲರೊಟ್ಟಿಗೂ ಕೂಡ ಸರಳ ಸಜ್ಜನಿಕೆಯಿಂದ ಸಾಮಾನ್ಯ ಜನರೊಂದಿಗೆ ಕುಳಿತುಕೊಂಡು ಊಟ ಮಾಡುವುದಾಗಿರ್ಬೋದು, ನಮ್ಮೊಂದಿಗೆ ಬೆರೆಯೋದಾಗಿರ್ಬೋದು, ನಮ್ಗೆ ಯಾವತ್ತೂ ಅನ್ನಿಸ್ಲೇ ಇಲ್ಲ ಓ ಇವರೇನ ಶಶಿಧರ್ ಶೆಟ್ಟಿ ಬರೋಡ ಅಂತ. ಅದ್ರ ಬಗ್ಗೆ ಒಂದು ಆ ಸರಳತೆ ಹೇಗೆ ಬಂತು? ನೋಡಿ, ನಾವು ಹೇಳ್ತಾರೆ ನೋಡಿ, ಜನನ ಮತ್ತು ಮರಣ ನಡೆದಿರುವಂಥದ್ದೇ ಜೀವನ. ಆ ಜೀವನವನ್ನು ನೀವು ಹೇಗೆ ಉಪಯೋಗ ಮಾಡಿಕೊಳ್ತೀರಿ ಅದರ ಮೇಲೆ ಇದೆಲ್ಲವೂ ಡಿಪೆಂಡ್ ಆಗಿರ್ತದೆ. ಯಾಕೆಂತ ಕೇಳಿದ್ರೆ, ಇನ್ನೊಂದು 10-12 ವರ್ಷದ ದೇವರ ಆಯುಷ್ಯ ಕೊಟ್ಟಿದ್ರೆ ನಾವು ಈ ಊರನ್ನೇ ಈ ಲೋಕವನ್ನು ತೆಗೆಸಿ ನಾವು ಪರಲೋಕ ಹೋಗುವವರು. ಹೋಗುವಾಗ ಯಾವುದೇ ರೀತಿಯಾದ ತೆಗೆದುಕೊಳ್ಳು ಹಾಗೂ ಎಲ್ರಿಗೂ ಗೊತ್ತಿರ್ತದೆ. ಈಗ ನನ್ನ ತಾಯಿಯವರು ಸ್ವರ್ಗಸ್ಥರಾಗಿದ್ದಾರೆ, ಕೀರ್ತಿಶರಾಗಿದ್ದಾರೆ. ಆದರೆ ಅವರು ಹೋದ ಹೊತ್ತು ಹೇಗೆ ಇತ್ತು, ಅವರಿಗೆ ಬಂದ ದೇವರ ಅವರಿಗೆ ಒದಗಿಸಿದಂಥ ಅವಕಾಶಗಳು ಹೇಗಿತ್ತು, ಕೊನೆಗಳಿಗೆ ಅಂತ ಅದನ್ನು ನೆನಪಿಸ್ಕೊಳ್ಬೇಕು ನಾವು. ಅದೆಲ್ಲ ನೆನಪಿಸಿಕೊಂಡಾಗ ಮಾತ್ರ ಇದು ಸಾಧ್ಯತೆಗಳು, ಇದೆಲ್ಲ ನೀವು ಸಮರ್ಪಕವಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡಾಗ ಮಾತ್ರ ಈ ಎಲ್ಲ ದೇವರ ಭಕ್ತಿಗೆ ಸಾರ್ಥಕತೆ ಹೇಳಲಿಕ್ಕೆ ಅಂತ ನಾನು ಪ್ರಯತ್ನ ಪಡ್ತೇನೆ. ಇನ್ನೊಂದು ಕೊನೆಯ ಪ್ರಶ್ನೆ. ಸಾಮಾನ್ಯವಾಗಿ ಈ ಕಮಿಟಿಯಲ್ಲಿ ಇರುವವರು ಅವರಿಗೆ ದೇವರ ಬಗ್ಗೆ ಗೊತ್ತಿರುತ್ತೆ, ಅದರ ಹಿಸ್ಟ್ರಿ ಗೊತ್ತಿರೋದಿಲ್ಲ. ಆದ್ರೆ ನಾನ್ ನೋಡಿದಾಗೆ ಶಶಿಧರ್ ಶೆಟ್ಟರ್ಗೆ ಯಾವ್ದಾದ್ರು ಒಂದು ದೇವಸ್ಥಾನಗಳಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂತ ಹೇಳಿದ್ರೆ ಪ್ರತಿಯೊಂದು ಇಂಚ್ ಟು ಇಂಚ್ ಅದ್ರ ಬಗ್ಗೆ ಹಿನ್ನೆಲೆ ಗೊತ್ತಿರುತ್ತೆ, ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಎಲ್ಲವೂ ಗೊತ್ತಿರುತ್ತೆ, ಹೇಗ್ ಸಾಧ್ಯ ಆಗಿದೆ ಅಂತ. ಮತ್ತೊಂದು ಸಂದೇಶ ಭಕ್ತರಿಗೆ ನೀವು ನೀಡೋದಾದ್ರೆ ಏನ್ ನೀಡಲಿಕ್ಕೆ ಬಯಸ್ತೀರಾ? ನಾವು ಈ ಯಾವ ರೀತಿಯಾಗಿ ದೇವರ ಶ್ರಮದಲ್ಲಿ ತೊಡಗಿಸ್ಕೊಳ್ತೇವೆ ಅದೇ ರೀತಿ ವೈದಿಕ ಕಾರ್ಯಕ್ರಮದಲ್ಲಿ ಕೂಡ ನಾವು ತೊಡಗಿಸ್ಕೊಳ್ಬೇಕು. ಈಗ ಅಷ್ಟೆಲ್ಲ ಅಲ್ಲಿ ರಂಗೋಲಿಯನ್ನು ಹಾಕಿ ಕಲಶವನ್ನು ಇಟ್ಟಿದ್ದಾರೆ. ಅದರ ಬಹುತೇಕ 95% ಜನರಿಗೆ ಅದರ ವಿಶೇಷತೆ ಏನು ಅಂತ ಗೊತ್ತಿರೋದಿಲ್ಲ. ಪ್ರತಿಯೊಂದು ದೇವತೆಗಳು, ಪ್ರತಿ ದಿಕ್ಕಿನೊಂದು ದೇವತೆಗಳು, ನಡುವಿನಲ್ಲಿ ಬ್ರಹ್ಮಕಲಶ. ಬ್ರಹ್ಮ ಅಂತಂದ್ರೆ ದೊಡ್ಡ ಕಲಶ ಅಂತ ಅರ್ಥ. ಆ ದೊಡ್ಡ ಕಲಶದ ರೀತಿಯಲ್ಲಿ ದೇವರಿಗೆ ನಾಳೆ ಬ್ರಹ್ಮಕಲಶದ ಅಭಿಷೇಕ ಆಗ್ಲಿಕ್ಕಿದೆ. ಆ ಹೊತ್ತಿನ ನಾವೆಲ್ಲ ಅಲ್ಲಿ ಇರಬೇಕು. ಈಗಿನ ಕಾಲಘಟ್ಟ ಹೇಗೆ ಅಂತ ಕೇಳಿದ್ರೆ
ನೋಡ್ಲಿಕ್ಕೆ ಸಾಧ್ಯ ಆಗದಿದ್ರೆ ಲೈವ್ಗಳು ಚಾನೆಲ್ಗಳು ಇದ್ದಾರೆ, ಅದರಲ್ಲಿ ಕೂತ್ಕೊಂಡು ಕೂಡ ನೋಡುವಂತ ಅವಕಾಶ ಇದೆ. ಆ ಹೊತ್ತಿನ ನಾವು ಇಲ್ಲಿರ್ಬೇಕು. ದೇವರು ಇನ್ನೂ ಆ ಬ್ರಹ್ಮಕಲಶ ನೋಡ್ಬೇಕಾದ್ರೆ ಇನ್ನು 12 ವರ್ಷ ಕಾಯ್ಬೇಕು ನಾವು. ಆಗ ನಾವು ಇರುವುದಿಲ್ಲ ಗೊತ್ತಿಲ್ಲ. ಯಾಕಂತ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ಇದು 3ನೇ ಬ್ರಹ್ಮಕಲಶ ಅಂತ. ಆದ್ರೆ ಇದು 3ನೇ ಬ್ರಹ್ಮಕಲಶ ನಾವು ಹೇಳುದು. ಈ ಜನಾರ್ದನ ಸ್ವಾಮಿಯ ದೇವಸ್ಥಾನಕ್ಕೆ 1000 ವರ್ಷಗಳ ಇತಿಹಾಸ ಇದೆ. ಮಧ್ವಾಚಾರ್ಯರು ಇಲ್ಲಿ ಬಂದು ಕೃತಿರಚನೆ ಮಾಡಿದಂತ ಕೂಡ ನಾವು ನಮ್ಗೆಲ್ರಿಗೂ ಗೊತ್ತಿದೆ. ಅಲ್ಲಿ ಮದ್ದು ಮಂಟಪ ಇದೆ. ಇದೆಲ್ಲ ಯಾಕೆ ಕೂಡಿ ಬರ್ತದೆ ಅಂತ ಕೇಳಿದ್ರೆ ದೇವರು ಮನಸ್ಸು ಮಾಡಿದ್ರೆ ಮಾತ್ರ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಉಜಿರೆ ಗ್ರಾಮದಲ್ಲಿ ಇರುವುದೇ 20,000 ಜನ. ಮೊನ್ನೆಯಿಂದ ದಿವಸಕ್ಕೆ 22,000 ಜನ ಇಲ್ಲಿ ಬರ್ತಾ ಇದ್ದಾರೆ. ದೇವರ ಸೇವೆಯನ್ನ, ದೇವರ ಪೂಜೆಯನ್ನ ನೋಡ್ತಾ ಇದ್ದಾರೆ. ದೊಡ್ಡ ವೈದಿಕದ ತಂಡ ಇದೆ ಅಲ್ಲಿ ನಾವು ನಿರಸ ತಂತ್ರಗಳ ಮುಖಾಂತರ ಎಲ್ಲ ಕಾರ್ಯಕ್ರಮಗಳು ನಡೀತೇವೆ. ನೀವು ತಾವೆಲ್ಲರೂ ಗಮನಿಸಿರ್ಬೋದು, ಸುಮಾರು 8 ದಿವಸಗಳ ಕಾಲ ಇಲ್ಲಿ ಅನೇಕ ರೀತಿಯ ಬೇರೆ ಬೇರೆ ರೀತಿಯ ಯಾಗ ಯಜ್ಞಗಳು ನಡೆದಿದೆ. ಎಲ್ಲ ರೀತಿ ನಡೆಯುವಾಗ ಇಲ್ಲಿ ಸೂರ್ಯ ಸ್ಪರ್ಶ ಅಂತ ಹೇಳ್ತಾರೆ. ಜನಾರ್ದನ ಇನ್ನು ಮಂದಿ ನೋಡ್ಲಿಕ್ಕೆ ಆಗುದಿಲ್ಲ. ನಮ್ಮೊಟ್ಟಿಗೆ ಜನಾರ್ದನ ದೇವರು ಇರ್ಬೋದು, ನಮ್ಗೆ ಗೊತ್ತಿರುವುದಿಲ್ಲ. ಆದ ದೇವರೇ ನಾವು ಜನರನ್ನೇ ಕಾಣಬೇಕು. ಒಬ್ಬ ವ್ರತೆ ಇಲ್ಲಿಗೆ ಬರುವಾಗ ಅವರನ್ನು ಮೇಲೆ ಕರೆದುಕೊಂಡು ಹೋಗುವಂಥ ವ್ಯವಸ್ಥೆ, ವೃದ್ಧರು ಬರುವಾಗ ಅವರಿಗೆ ದಾರಿ ಮಾಡಿಕೊಡುವಂಥ ವ್ಯವಸ್ಥೆ, ಇದೆಲ್ಲ ವ್ಯವಸ್ಥೆಯನ್ನು ಮಾಡಬೇಕು. ಆ ರೀತಿಯಾಗಿ ಈಗಿನ ಕಾಲದ ದೇವರು ಸಿಗುವುದು ಯಾವುದ್ರಲ್ಲಿ ಗರುಡ ಬಂದಾಗ, ನಾಗ ಬಂದಾಗ, ಸೂರ್ಯ ರಶ್ಮಿ ಸ್ಪರ್ಶ ಆದಾಗ, ಇಲ್ಲಿ 8 ದಿವಸಗಳ ಕಾಲ ಕೂಡ ನಿರಂತರವಾಗಿ ಇಲ್ಲಿ ದೇವರ ಸ್ಪರ್ಶ 12 ಗಂಟೆಗೆ ಮಂಗಳಾರತಿ ಆಗುವಾಗ ಇಲ್ಲಿ ಆಗ್ತದೆ. ತುಂಬ ಮಂದಿ ಇದನ್ನು ನೋಡಿದ್ದಾರೆ. ಇದೆಲ್ಲದಲ್ಲಿ ನಾವು ಭಾಗಿಯಾಗಬೇಕು. ಇವತ್ತು ರಾತ್ರಿ ವಿಶೇಷವಾಗಿ ಸಾನ್ನಿಧ್ಯದಲ್ಲಿ ಕಲಶದ ಮುಖಾಂತರವಾಗಿ ದೇವರನ್ನ ಸಿದ್ಧಿಯನ್ನ ಮಾಡಲಿಕ್ಕಿದ್ದಾರೆ. ನಿನ್ನೆ ದೇವರಿಗೆ ಪ್ರತಿಷ್ಠೆ ಆಗಿದೆ. ದೇವರಿಗೆ ಪ್ರತಿಷ್ಠೆ ಆಗುವಾಗ ಅದರ ಮೊದಲು ಅದನ್ನು ಎಲ್ಲವನ್ನ ಸಾನ್ನಿಧ್ಯವನ್ನು ಕ್ರೋಢೀಕರಿಸಿ ದೇವರ ಶಯನವನ್ನ ಮಾಡ್ತಾರೆ. ನಿನ್ನೆ ದಿನದಲ್ಲಿ ಅದನ್ನು ವಾಪಸ್ ತಂತ್ರಗಳ ಮುಖಾಂತರವಾಗಿ ದೇವರಿಗೆ ಸಮರ್ಪಣೆ ಮಾಡಿದಾಗ ಆ ಎಲ್ಲ ಶಕ್ತಿಗಳು ದೇವರಲ್ಲಿ ಐಕ್ಯ ಆಗ್ತದೆ. ಆ ತಂತ್ರಗಳ ಮುಖಾಂತರವರೆಗೆ ಪ್ರಾಣ ಪ್ರತಿಷ್ಠೆ ಆಗ್ತದೆ. ಅನೇಕ ಅಷ್ಟಬಂಧದಲ್ಲಿ ಮುಖಾಂತರವಾಗಿ 2 ದಿವಸ ದೇವಸ್ಥಾನ ಕ್ಲೋಸ್ ಆಗಿರ್ತದೆ. ನಾಳೆ ಅದು ತೆಗಿಲಿಕ್ಕೆ ಇದೆ. ಅದು ಎಲ್ಲವನ್ನು ನಾವು ನೋಡಿದ್ರೆ ಮಾತ್ರ ಇಂಚಿಂಚಾಗಿ ಗೊತ್ತಿರೋದ್ರೆ ತಿಳಿದುಕೊಂಡು ಹೇಳಬೇಕು. ನಾವು ಕೇಳಬೇಕು, ಅದು ಯಾಕೆ, ಇದು ಏನು ಅಂತ ಕೇಳಬೇಕು. ದೇವರಲ್ಲಿ ಭಯ ಬೇಡ, ಭಕ್ತಿ ಇರಬೇಕಂತ ನಾನು ಹೇಳುದು. ಈ ರೀತಿಯಾಗಿ ಮಾತ್ರ ತಾವೆಲ್ಲವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಆ ಮುಖಾಂತರ ಎಲ್ರಿಗೂ ಒಳ್ಳೆದಾಗಲಿ ನಾವು ನನಗೆ ಅನಿಸ್ತಾ ಇದೆ. ಧಾರ್ಮಿಕವಾಗಿ ಕೂಡ ಎಲ್ಲ ವಿಚಾರಗಳನ್ನು ತಿಳಿದವರು ನಮ್ಮ ಕೆಲವರು ಭಟ್ರುಗಳಿರ್ತಾರೆ, ಪುರೋಹಿತರುಗಳಿರ್ತಾರೆ, ಅವ್ರಿಗೂ ಅವರಷ್ಟೇ ಇವರು ತಿಳ್ಕೊಂಡಿದ್ದಾರೆ. ಅದರ ಮೂಲಕನೂ ಸೇವೆ, ದೇವರ ಸೇವೆ, ಸಾಮಾಜಿಕ ಸೇವೆ ಮಾಡ್ತಾ ಇದ್ದೀರಿ. ಇನ್ನಷ್ಟು ನಿಮ್ಮ ಸೇವೆಗಳು ಮುಂದುವರಲಿ. ಈ ತಾಲೂಕಿಗೆ ನೀವೊಂದು ನಮಗೊಂದು ಹೆಮ್ಮೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ನೀವು ಬಂದ ಮೇಲೆ ಅನೇಕ ಬದಲಾವಣೆಗಳು ಈ ತಾಲೂಕಿನಲ್ಲಾಗಿದೆ. ಧಾರ್ಮಿಕವಾಗಿ ಬದಲಾವಣೆ ಆಗಿದೆ, ಸಾಂಸ್ಕೃತಿಕವಾಗಿ ಬದಲಾವಣೆ ಆಗಿದೆ. ನೀವು ಖಂಡಿತವಾಗ್ಲೂ ನಮ್ಮ ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಸರ್. ಮತ್ತಷ್ಟು ನಿಮ್ಮ ಸೇವೆಗಳು ಮುಂದುವರಿಲಿ ಅಂತ ಪ್ರಾರ್ಥನೆ. ಥ್ಯಾಂಕ್ ಯು.